ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಪೊಲೀಸರನ್ನ ಎಳೆದೊಯ್ಯುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ಇದೀಗ ಒಂದು ಕೋರ್ಟ್ ನೀಡಿ ಬಿಟ್ಟಿದೆ. ಸ್ನೇಹಿತರೆ, ಅಂದ ಹಾಗೆ ಅಸಲಿಗೆ ಏನು ನಡೆದಿರುವಂಥದ್ದು, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ವಿವರವನ್ನು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಹಾಗಂತೆ ಹೀಗಂತೆ ಹಂತೆ ಕಂತೆ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಆ ದಿನ ನಡೆದದ್ದಾದರೂ ಏನು, ಅಸಲಿಗೆ ಆ ದಿನ ನಡೆದಿರುವಂಥ ವಿಚಾರವಾದರೂ ಏನು, ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ನೀಡುವಂತಹ ಕೆಟ್ಟ ಕ್ರೂರ ಕೆಲಸವನ್ನು ಆ ನಾಲಾಯಕರು ಏನು ಮಾಡಿದ್ರು, ಆ ಕೊಳಕು ಮನಸ್ಥಿತಿ ಆ ನಾಲಾಯಕರಲ್ಲಿ ಉಟ್ಟುಕೊಂಡಿದ್ದಾದರೂ ಹೇಗೆ, ಒಬ್ಬ ಕಾನ್ಸ್ಟೇಬಲ್ ಅಥವಾ ಒಂದು ಹೆಣ್ಣು ಕಾನ್ಸ್ಟೇಬಲ್ ಧೈರ್ಯ ಮಾಡಿರೋ ಕಾರಣದಿಂದಾಗಿ 9 ನಾಲಾಯಕರು ಅಥವಾ ಕೊಳಕು ಮನಸ್ಥಿತಿಯ ಪೊಲೀಸ್ ಅಧಿಕಾರಿಗಳಿಗೆ ಇದೀಗ ಗಲ್ಲು ಶಿಕ್ಷೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಅಂದ ಹಾಗೆ ಇದೊಂದು ಮನ ಕಲಕುವ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿ. ಅಮಾಯಕ ಇಬ್ಬರ ಜೀವವು ಕೂಡ ಬಲಿಯಾಗಿ ಬಿಡುತ್ತೆ. ಏನೋ ಒಂದು ವ್ಯಾಪಾರವನ್ನ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿರ್ತಾರೆ ಅಂಥವರನ್ನ ಪೊಲೀಸ್ ಸ್ಟೇಷನ್ಗೆ ಹಿಡಿದುಕೊಂಡು ಹೋಗಿ ಅವರಿಗೆ ಮನ ಬಂದ ಹಾಗೆ ತಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಥಳಿಸಿ ಬಿಡ್ತಾರೆ. ಅದಾದ ಬಳಿಕ ಆ ನೋವು ಆ ಎಲ್ಲವನ್ನು ಕೂಡ ತಾಳದೆ ಆ ಅಮಾಯಕರು ಸಾವನ್ನಪ್ಪಿ ಬಿಡ್ತಾರೆ. ಅದಾದ ಬಳಿಕ ತನಿಖೆ ಚುರುಕುಗೊಳ್ಳುತ್ತೆ. ಈ ತಮಿಳುನಾಡೆ ಪೊಲೀಸರ ವಿರುದ್ಧ ಆಕ್ರೋಶ ಅಂತದೆಲ್ಲವನ್ನು ಕೂಡ ಹೊರ ಹಾಕೋದಕ್ಕೆ ಮುಂದಾಗಿ ಬಿಡುತ್ತೆ. ಸ್ನೇಹಿತರ, ಘಟನೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಒಟ್ಟು 9 ಪೊಲೀಸರಿಗೆ ನೇಣು ಶಿಕ್ಷೆಯನ್ನು ಇದೀಗ ವಿಧಿಸಲಾಗಿದೆ. ಇದೊಂದು ಐತಿಹಾಸಿಕ ತೀರ್ಪು ಅನ್ನುವಂಥದ್ದು ಮದುರೈನ ಗೌರವಾನ್ವಿತ ಮೊದಲ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಜಿ ಮುತ್ತುರಾಜ್ ಅವರು ಅಥವಾ ಮುತ್ತುಕುಮಾರ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ. ಸ್ನೇಹಿತರೆ, ಕಳೆದ 6 ವರ್ಷದ ಹಿಂದೆ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಆಗೆಲ್ಲರಿಗೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಕರ್ಫ್ಯೂ ಇತ್ತು. ಯಾರು ಕೂಡ ಅಂಗಡಿಗಳನ್ನು ಓಪನ್ ಮಾಡಬಾರ್ದು ಅನ್ನೋದಂಥದ್ದಿತ್ತು. ಅದಾದ ಬಳಿಕ ಇಂತಿಷ್ಟು ಟೈಮ್ ಲಿಮಿಟೇಷನ್ ಕೂಡ ಬಂತು. ಈ ಒಂದು ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಅಂತಂದರೆ ಕೇವಲ 15 ನಿಮಿಷಗಳ ಕಾಲ ಹೆಚ್ಚಾಗಿ ಆ ಒಂದು ಅಂಗಡಿಯನ್ನು ಓಪನ್ ಮಾಡಿರ್ತಾರೆ, ಮೊಬೈಲ್ ಶಾಪನ್ನು ಓಪನ್ ಮಾಡಿರ್ತಾರೆ. ಆಗ ಆ ಸಂದರ್ಭಕ್ಕೆ ಪೊಲೀಸರು ಅಲ್ಲಿಗೆ ಬಂದು ಬಿಡ್ತಾರೆ. ಪೊಲೀಸರು ಅಲ್ಲಿ ಬಂದ ತಕ್ಷಣ ಯಾಕೆ ನೀನು ಈ ರೀತಿಯಾಗಿ ಅಂಗಡಿಯನ್ನು ಓಪನ್ ಮಾಡಿದ್ಯಾ, ಹಾಗೆ ಹೀಗೆ ಕೆಟ್ಟದಾಗಿ ಬೈಯೋದಕ್ಕೆ, ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಆ ಸಂದರ್ಭಕ್ಕೆ ಇವರು ಕೂಡ ಬೆನಿಕ್ಸ್ ಮತ್ತು ಜಯರಾಜ್ ಅನ್ನುವಂಥವರು ಮೊಬೈಲ್ ಅಂಗಡಿಯ ಮಾಲೀಕರು, ಅಂದರೆ ಈಗ ಸಾವನ್ನಪ್ಪಿರುವಂಥ ದುರ್ದೈವಿಗಳು, ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಏನೋ ಒಂದು 5 ನಿಮಿಷ ಲೇಟ್ ಆಗಿಬಿಟ್ಟಿದೆ, ನಾವಿನ್ನು ಕ್ಲೋಸ್ ಮಾಡಿಬಿಡ್ತೀವಿ ಅನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಅದನ್ನು ಸಹಿಸಿಕೊಳ್ಳದ ಪೊಲೀಸರು ನನಗೆ ಎದುರು ಮಾತನಾಡ್ತೀಯ ಅನ್ನುವ ರೀತಿಯಲ್ಲಿ ಆ ಇಬ್ಬರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಹಿಡಿದುಕೊಂಡು ಹೋಗಿ ಬಿಡ್ತಾರೆ. ಹಿಡಿದುಕೊಂಡು ಹೋಗಿದ ಬಳಿಕ ಎಲ್ಲ 9 ಜನ ಈ ನಾಲಾಯಕರು ಏನು ಮಾಡ್ತಾರೆ ಅಂದರೆ ತಮಗೆ ಇಚ್ಛೆ ಬಂದ ಹಾಗೆ ಅವರನ್ನು ಹೊಡೆದು ಬಿಡ್ತಾರೆ. ಎಷ್ಟೋ ಕಡೆ ಗಾಯಗಳಾಗಿಬಿಡ್ತಾವೆ. ಇನ್ನೇನೇನೋ ಹಾಗೆ ಅವರು ನರಳಿ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಬಿಟ್ಟು ಬಿಡ್ತಾರೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ಎಸ್ ಶ್ರೀಧರ್, ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ಗಳಾಗಿರುವಂತಹ ಪಿ ರಘು ಗಣೇಶ್ ಮತ್ತು ಪಿ ಬಾಲಕೃಷ್ಣನ್, ಇನ್ನು ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ಎಸ್ ಮುರುಗಾನ್ ಮತ್ತು ಎ ಸಾಮಿದುರೈ ಹಾಗೂ ಕಾನ್ಸ್ಟೇಬಲ್ಗಳಾಗಿರುವಂತಹ ಮುತ್ತುರಾಜ್ ಎಸ್ ಮತ್ತು ಎಸ್ ಚೆಲ್ಲದುರೈ ಮತ್ತು ಎಕ್ಸ್ ಥಾಮಸ್ ಫ್ರಾನ್ಸಿಸ್ ಇವರು ಒಟ್ಟು 9 ಜನರನ್ನ ದ್ವಿಹತ್ಯೆ ಪ್ರಕರಣದಲ್ಲಿ ಅಪರಾಧಿಗಳು ಎಂದು ಇದೀಗ ತೀರ್ಪು ಹೊರಡಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಘಟನೆಯ ಹೆಚ್ಚು ಮಾಹಿತಿಯನ್ನು ಗಮನಿಸೋದಾದ್ರೆ ತೂತುಕುಡಿ ಜಿಲ್ಲೆ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಸಾತಕುಲಂ ಅನ್ನುವಂಥದ್ದು ಅಥವಾ ಸಾತಂ ಕುಲಂ ಅನ್ನುವಂಥದ್ದು ಅಥವಾ ಸಾತಂ ಕುಳಂ ಅನ್ನುವಂಥದ್ದು ಈ ರೀತಿಯಾಗಿಯೂ ಕೂಡ ಆ ಒಂದು ಪ್ರದೇಶವನ್ನ ಕರೀತಾರೆ. 2020 ಜೂನ್ 19ರಂದು ಈ ತಂದೆಯ ಮಗ ಅಂಗಡಿಗೆ ಹೋಗ್ತಾ ಇರ್ತಾರೆ. ಜಯರಾಜ್ ಮತ್ತು ಆತನ ಮಗನಾಗಿರ್ತಕ್ಕಂಥ ಬೆನಿಕ್ಸ್ ಅವರು ತಮ್ಮ ಮೊಬೈಲ್ ಶಾಪ್ಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿಯಲ್ಲಿ ಪೊಲೀಸರು ಅವರನ್ನು ಬಂಧಿಸಿ ಬಿಡ್ತಾರೆ. ತಂದೆಯ ಬಂಧನದ ನಂತರ ಬೆನಿಕ್ಸ್ ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ತಂದೆಯನ್ನು ಬಿಡುಗಡೆ ಮಾಡಲು ವಿನಂತಿಸಿಕೊಳ್ತಾರೆ. ಈ ವೇಳೆ ಅವರಿಗೂ ಮತ್ತು ಪೊಲೀಸರಿಗೂ ಒಂದು ವಾಗ್ವಾದ ನಡೆಯುತ್ತೆ. ನಂತರ ಅವರನ್ನು ಸಹ ಬಂಧಿಸಲಾಗುತ್ತೆ. ತಂದೆಯೊಂದಿಗೆ ರಾತ್ರಿ ಪೂರ್ತಿ ಹಿಂಸೆ ನೀಡಿ ನಂತರ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗುತ್ತೆ. 2020ರ ಜೂನ್ 22ರಂದು ಕೋವಿಲ್ಪಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟು ಬಿಡ್ತಾರೆ. ಮುಂದಿನ ದಿನ ಜಯರಾಜ್ ಕೂಡ ಸಾವನ್ನಪ್ಪಿ ಬಿಡ್ತಾರೆ. ತನಿಖೆಯಲ್ಲಿ ನಂತರ ತಿಳಿದು ಬಂದದ್ದೇ ಮೊಬೈಲ್ ಅಂಗಡಿ ಅನುಮತಿಸಿದ ಸಮಯದ ನಂತರ ತೆರೆದಿರಲಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತಂತೆ. ಅದಾದ ಬಳಿಕ ಅವರ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ನಂತರ ಮಹಿಳಾ ಕಾನ್ಸ್ಟೇಬಲ್ ರೇವತಿ ಅವರು ಮುಂದೆ ಬಂದು ಸತ್ಯವನ್ನು ಬಹಿರಂಗಪಡಿಸಿ ಬಿಡ್ತಾರೆ. ನಾವೆಲ್ಲರೂ ಕೂಡ ಇಲ್ಲಿ ಈ ಮಹಿಳಾ ಪೊಲೀಸರ ಅಥವಾ ಈ ಮಹಿಳಾ ಪೊಲೀಸ್ ಅಧಿಕಾರಿ ಆಗಿರುವಂಥ ರೇವತಿ ಅವರಿಗೆ ಅದೆಷ್ಟು ಅಪ್ರಿಸಿಯೇಟ್ ಮಾಡಿದ್ರು ಕೂಡ, ಅದೆಷ್ಟು ಕೃತಜ್ಞತೆಯನ್ನು ಹೇಳಿದ್ರು ಕೂಡ ಕಡಿಮೆ ಅಂತಾನೆ ಹೇಳ್ಬಹುದು. ಎಲ್ಲೋ ಒಂದು ಕಾನ್ಸ್ಟೇಬಲ್, ಯಾವುದೋ ಒಂದು ಮೂಲೆಯ ಹುದ್ದೆ ಅದು. ಆ ಒಂದು ಕಾನ್ಸ್ಟೇಬಲ್ ಆಗಿರುವಂಥವರು ಹಿರಿಯ ಅಧಿಕಾರಿಗಳು, ಅದರಲ್ಲೂ ಕೂಡ ತಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವಂಥವರು, ಅವರ ವಿರುದ್ಧ ಸಾಕ್ಷಿಯನ್ನು ಹೇಳುವಂಥದ್ದು ಅಷ್ಟು ಸುಲಭವಾದಂಥದ್ದು ಆಗಿರಲಿಲ್ಲ. ಎಲ್ಲ ಅನ್ಯಾಯವನ್ನು ಕೂಡ ಆ ಒಂದು ರೇವತಿ ಅವರು ಗಮನಿಸಿಬಿಟ್ಟಿರ್ತಾರೆ. ಇವರ ಕ್ರೂರತನ, ಇವರ ಒಂದು ದರ್ಪ ಎಲ್ಲವನ್ನು ಕೂಡ ಅವ್ರಿಗೂ ಕೂಡ ಬೇಸರವಾಗಿ ಬಿಟ್ಟಿರುತ್ತೆ. ಹಾಗಾಗಿ ನಾನು ಏನು ಬೇಕಾದರೂ ಆದರೂ ಪರವಾಗಿಲ್ಲ, ಈ ಸಾವಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಕಾರಣಕ್ಕೆ ರೇವತಿಯವರು ನಿರ್ಧಾರವನ್ನು ಮಾಡಿಬಿಡ್ತಾರೆ.
ಬಿಡ್ತಾರೆ. ಈ ರೇವತಿಯವರು ಎಲ್ಲ ಸಾಕ್ಷಿ ಆಧಾರಗಳನ್ನು ಈ ಒಂದು ಪ್ರತ್ಯಕ್ಷದರ್ಶಿಯಾಗಿ ಕೋರ್ಟ್ ಮುಂದೆ ಇಟ್ಟು ಬಿಡ್ತಾರೆ. ಅದಾದ ಬಳಿಕ ಕೋರ್ಟ್ ಈ ಸಾಕ್ಷಿ ಆಧಾರಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತೆ. ರೇವತಿ ಅವರು ಹೇಳಿರುವಂಥ ಹೇಳಿಕೆಗೂ ಅಲ್ಲಿ ನಡೆದಿರುವಂಥ ಘಟನೆಗೂ ಏನು ಸಂಬಂಧ ಇದೆ ಎಲ್ಲವನ್ನು ಕೂಡ ನಡೆಸಿ ಬಿಡ್ತಾರೆ. ಅದಾದ ಬಳಿಕ ಎಲ್ಲವೂ ಕೂಡ ಗುಡ್ ಅನ್ನುವಂಥದ್ದು ಹಾಗೆ ಬಿಡುತ್ತೆ. ಅಂದರೆ ಸಾಕ್ಷಿ ಆಧಾರಗಳು ಕೂಡ ಸಿಕ್ಕು ಬಿಡ್ತಾವೆ. ಪೊಲೀಸರು ಇಲ್ಲಿ ತಮ್ಮ ನಿರ್ಲಕ್ಷ್ಯತನ ಅಥವಾ ತಮ್ಮ ದರ್ಪವನ್ನು ತೋರಿದ್ದಾರೆ ಎನ್ನುವಂಥದ್ದು ಕೋರ್ಟ್ಗೆ ಸಂಪೂರ್ಣವಾಗಿ ಗೊತ್ತಾಗಿ ಬಿಡುತ್ತೆ. ಅದಾದ ಬಳಿಕ ಜಡ್ಜ್ಗಳಿಗೆ ಒಂದಿಷ್ಟು ಬೆದರಿಕೆಗಳು ಮತ್ತು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆಗೆ ಬಂದಂಥವ್ರಿಗೆ ಬೆದರಿಕೆಗಳು ಇಂಥದ್ದೆಲ್ಲವನ್ನು ಕೂಡ ಫೇಸ್ ಮಾಡಿ ಇದೊಂದು ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ತೀರ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ತೀರ್ಪನ್ನು ಇದೀಗ ಹೊಡೆಸಿ ಬಿಟ್ಟಿದ್ದಾರೆ. ಒಟ್ಟು ಈ ಒಂದು ರೇವತಿಯವರ ಈ ಒಂದು ದಿಟ್ಟತನ ಇದೆಯಲ್ಲ, ಈ ರೇವತಿಯವರ ಒಂದು ಗಟ್ಟಿತನದಿಂದ ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಕ್ತು ಅಂತಲೇ ಹೇಳ್ಬೋದು. ಸತತ 6 ವರ್ಷಗಳ ಹೋರಾಟ ಇದು. 6 ವರ್ಷದಿಂದ ಈ ಕುಟುಂಬದವರು ಕೂಡ ನ್ಯಾಯಕ್ಕಾಗಿ ಪರದಾಡ್ತಾ ಇದ್ರು. ನ್ಯಾಯಕ್ಕೆ ಏನು ಬೇಕು ಅದನ್ನೆಲ್ಲವನ್ನು ಕೂಡ ತಾವು ಸಾಕ್ಷಿ ಆಧಾರಗಳನ್ನು ಕಲೆ ಹಾಕ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಮಾಡಬೇಕಾಗಿತ್ತೋ ಎಲ್ಲವನ್ನು ಕೂಡ ಕುಟುಂಬದವರು ಮುಂದೆ ನಿಂತು ಮಾಡ್ತಾರೆ. ಅದಾದ ಬಳಿಕ ಈ ಸಾವುಗಳಿಗೆ ನ್ಯಾಯ ಸಿಕ್ಕು ಬಿಡುತ್ತೆ. ಇನ್ನು ಬೆನಿಕ್ಸ್ ಅವರಿಗೆ 13 ಹೊರಗಿನ ಗಾಯಗಳಾಗಿರ್ತವೆ. ಜಯರಾಜ್ ಅವರಿಗೆ 17 ಗಾಯಗಳಾಗಿರ್ತವೆ. ಇವು ಅವರ ಸಾವಿಗೆ ಕಾರಣ ಕೂಡ ಆಗಿಬಿಡ್ತವೆ. ಇವರನ್ನು ಜೈಲಿಗೆ ಕಳಿಸುವಾಗ ಅವರು ಗುದದ್ವಾರದಿಂದ ರಕ್ತಸ್ರಾವವಾಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಆಕ್ರೋಶ ಮತ್ತು ಪ್ರತಿಭಟನೆಗಳ ನಂತರ ತಮಿಳುನಾಡು ಸರ್ಕಾರದ ಮೇಲೆ ನ್ಯಾಯಸಮ್ಮತ ತನಿಖೆ ನಡೆಸುವ ಒತ್ತಾಯವೂ ಕೂಡ ಉಂಟಾಗಿ ಬಿಡುತ್ತೆ. ಈ ಪ್ರಕರಣವನ್ನು ಸಂಪೂರ್ಣವಾಗಿ ನೋಡಿದರೆ 59 ವರ್ಷದ ಜಯರಾಜ್ ಮತ್ತು 31 ವರ್ಷದ ಬೆನಿಕ್ಸ್ ಅವರನ್ನ ಪೊಲೀಸರ ಒಂದು ಕ್ರೂರತನಕ್ಕೆ ಬಲಿಯಾಗಿರಬಹುದು ಅನ್ನುವಂಥದ್ದು ಅಲ್ಲಿ ಕಾರಣ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ನಮ್ಮ ತಂದೆಯನ್ನ ಯಾಕೆ ಬಂಧಿಸಿದ್ದೀರಿ ಅನ್ನುವ ಕಾರಣಕ್ಕೆ ಪೊಲೀಸರಿಗೆ ಪ್ರಶ್ನೆಯನ್ನು ಮಾಡಿದ ಕಾರಣಕ್ಕೆ ಬೆನಿಕ್ಸ್ ಅವರನ್ನೇ ಪ್ರಶ್ನೆ ಮಾಡ್ತೀಯ ಅನ್ನುವ ಕಾರಣಕ್ಕೆ ಅವರನ್ನ ಅರೆಸ್ಟ್ ಮಾಡಿ ಅವರಿಗೂ ಕೂಡ ಈ ಚಿತ್ರಹಿಂಸೆಯನ್ನು ಕೊಟ್ಟಿರ್ತಾರಲ್ಲ, ನಿಜಕ್ಕೂ ಇದನ್ನು ಎಂತಹ ಕೆಟ್ಟ ವ್ಯವಸ್ಥೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋದು ಗೊತ್ತಾಗ್ತಾ ಇಲ್ಲ. ಈ ತೀರ್ಪು ಪೊಲೀಸ್ ಸಿಬ್ಬಂದಿಗೆ ಪಾಠವಾಗುತ್ತೆ ಎಂಬ ನಿರೀಕ್ಷೆಯನ್ನ ಇದೀಗ ಬಹುತೇಕರು ಕೂಡ ಅಂದುಕೊಂಡು ಬಿಟ್ಟಿದ್ದೀವಿ. ಒಟ್ಟಾರೆಯಾಗಿ ಈ ತೀರ್ಪನ್ನ ಇಡೀ ನಮ್ಮ ದೇಶವೇ ಅಷ್ಟೇ ಅಲ್ಲದೆ ಹೊರ ರಾಷ್ಟ್ರಗಳು ಕೂಡ ಈ ತೀರ್ಪನ್ನು ಒಪ್ಪಿಕೊಳ್ತಾ ಇದ್ದಾವೆ. ಇಂತಹ ಒಂದು ವ್ಯವಸ್ಥೆಗಳು ಬದಲಾಗಬೇಕು, ಈ ಒಂದು ಅಧಿಕಾರದ ದರ್ಪ ಇಂಥದ್ದೆಲ್ಲವೂ ಕೂಡ ಬದಲಾಗಬೇಕು ಅನ್ನುವ ರೀತಿಯಲ್ಲಿಯೂ ಕೂಡ ಜನಗಳು ಮಾತನಾಡಿಕೊಳ್ತಾ ಇದ್ದಾರೆ. ಒಟ್ಟು 9 ಜನ ಈ ಕ್ರೂರಿಗಳಿಗೆ ಗಲ್ಲು ಶಿಕ್ಷೆ ಕೂಡ ಆಗಿಬಿಟ್ಟಿದೆ. ಮುಂದಿನ ಹಂತದಲ್ಲಿ ಗಲ್ಲು ಇವರಿಗೆ ಕಂಟಿನ್ಯೂ ಆಗಿ ಅಥವಾ ಗಲ್ಲು ಶಿಕ್ಷೆನೇ ಆಗಿಬಿಡುತ್ತಾ ಅಥವಾ ಬೇರೆ ಬೇರೆ ನ್ಯಾಯಾಲಯಗಳಿಗೆ ಹೋಗಿ ಈ ಒಂದು ಗಲ್ಲು ಶಿಕ್ಷೆಯನ್ನ ಅಥವಾ ಈ ಶಿಕ್ಷೆಯನ್ನು ಕಡಿಮೆ ಮಾಡಿಸಿಕೊಳ್ಳೋದಕ್ಕೆ ಇವರು ಮುಂದೆ ಹಾಕ್ತಾರಾ? ಇಂಥದ್ದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಕೇಸ್ನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.